ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಅವರು ಡಬ್ಲ್ಯೂ.ಬಿ. ಯೇಟ್ಸ್ ಕವಿಯ 50 ಕವಿತೆಗಳನ್ನು ಚಿನ್ನದ ಹಕ್ಕಿ ಅನ್ನುವ ಒಂದು ಹೆಸರಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದೊಂದು ಹಾರ್ಡ್ ಬೌಂಡ್ ಪುಸ್ತಕ. ಮೈಸೂರಿನ ಪುಸ್ತಕಾಲಯದಿಂದ ಪ್ರಕಟ ಆಗಿದೆ. ಈ ಪುಸ್ತಕವನ್ನು ಅವರು 92ರಲ್ಲಿ ಪ್ರಿಯ ಶ್ರೀ ಸತ್ಯನಾರಾಯಣ ಅವರಿಗೆ ಅಂತ ಪ್ರೀತಿಯಿಂದ ಬರೆದು ಕೊಟ್ಟಿದ್ದಾರೆ. ತೊಂಬತ್ತರಲ್ಲಿ ಇದು ಪ್ರಕಟ ಆಗಿತ್ತು. ಚಂದ್ರನಾಥ್ ಆಚಾರ್ಯ ಅವರ ಮುಖಪುಟದಲ್ಲಿ ಚಿತ್ರ ಇದೆ. ಗೋಪಾಲಕೃಷ್ಣ ಅಡಿಗರಿಗೆ ಇದನ್ನು ಅರ್ಪಿಸಲಾಗಿದೆ. ಇದಕ್ಕೆ ಮುನ್ನುಡಿಯಾಗಿ ಯು.ಆರ್. ಅನಂತಮೂರ್ತಿಯವರು ಒಂದು ದೀರ್ಘವಾದ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದರಲ್ಲಿ ಡಬ್ಲ್ಯೂ.ಬಿ.ಯೇಟ್ಸ್ನ 50 ಪದ್ಯಗಳು ಇದ್ದಾವೆ. ಈ ಪುಸ್ತಕದ ಅನುವಾದದ ವಿಶೇಷತೆ ಏನಂದರೆ, ಒಂದು ಬದಿಯಲ್ಲಿ ಇಂಗ್ಲೀಷ್ ಪದ್ಯಗಳನ್ನು ಕೊಡಲಾಗಿದೆ, ಇನ್ನೊಂದು ಕಡೆಗೆ ಕನ್ನಡ ಅನುವಾದ ಕೊಡಲಾಗಿದೆ. ಇನ್ನೊಂದು ಇದೇ ಥರದ ಒಂದು ಪುಸ್ತಕ, ಇದು ಕೂಡ ಹಾರ್ಡ್ ಬೌಂಡು. ಟಿ.ಎಸ್. ಎಲಿಯಟ್ನ ಕೆಲವು ಕವಿತೆಗಳನ್ನು ಲಕ್ಷ್ಮೀನಾರಾಯಣ್ ಭಟ್ರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದು 1999ರಲ್ಲಿ ಪ್ರಿಂಟ್ ಆಗಿದೆ. ಎಸ್.ಜಿ. ವಾಸುದೇವ್ ಅವರ ಚಿತ್ರ ಪೇಂಟಿಂಗನ್ನು ಇಲ್ಲಿ ಮುಖಪುಟದಲ್ಲಿ ಬಳಸಿಕೊಳ್ಳಲಾಗಿದೆ. ಇದಕ್ಕೆ ಮುನ್ನುಡಿಯಾಗಿ ಕೀರ್ತಿನಾಥ್ ಕುರ್ತಕೋಟಿ ಅವರ ಒಂದು ಒಳ್ಳೆಯ ಲೇಖನ ಇದೆ ಮತ್ತು ಟಿ.ಎಸ್. ಎಲಿಯಟ್ ಕವಿಯ ಜೀವನ ಮತ್ತು ಕಾವ್ಯ ಕುರಿತು ಒಂದು ದೀರ್ಘವಾದ ಪರಿಚಯವನ್ನು ಲಕ್ಷ್ಮೀನಾರಾಯಣ್ ಭಟ್ರು ಬರೆದಿದ್ದಾರೆ. ಡಬ್ಲ್ಯೂ.ಬಿ.ಯೇಟ್ಸ್ ಅಲ್ಲಿ ಕೂಡ ಅವರು ಒಂದು ದೀರ್ಘ ಪರಿಚಯಾತ್ಮಕ ಲೇಖನವನ್ನು ಬರೆದಿದ್ದಾರೆ. ಇದು ಟಿ.ಎಸ್. ಎಲಿಯಟ್ನ ಹಸ್ತಾಕ್ಷರ. ಮತ್ತು ಅರ್ಧಕ್ಕಿಂತ ಹೆಚ್ಚು ಈ ಒಂದು ಟಿಪ್ಪಣಿಗಳು, ಕವಿತೆಗಳಿಗೆ ಟಿಪ್ಪಣಿಯನ್ನು ಕೂಡ ಕೊಡಲಾಗಿದೆ.